ಭಾಗವತ ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯ ಇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಇದು ಮಹತ್ಸಮಾಗಮ ಪ್ರಕರಣ. ಮಹತ್ಸಮಾಗಮ ಪ್ರಕರಣವಾದದ್ದರಿಂದಾಗಿ ಮಹಾತ್ಮರು ಅಂದ್ರೆ ಯಾರು? ಯಾರು ಅಪರೋಕ್ಷ ಜ್ಞಾನವನ್ನ, ಇದು ಆ ಲಕ್ಷಣವೂ ಬರುತ್ತೆ ಮುಂದೆ. ಮಹಾತ್ಮರು ಅಂದ್ರೆ ಯಾರು ಅಂತಲೂ ಕೂಡ ಹೇಳ್ತಾರೆ. ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೋ ಅಂದ್ರೆ ಭಗವಂತನ ತತ್ವಜ್ಞಾನವನ್ನ ಪಡೆದಿದ್ದಾರೋ ಅವರು ಮಹಾತ್ಮರು. ಅವರು ಈ ಭೂಮಿಯಲ್ಲಿ ಯಾಕೆ ಸಂಚಾರ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ವಿದುರರು ಮತ್ತು ಮೈತ್ರೇಯರು ಅವರ ಮುಂದೆ ಆಗ್ತಕ್ಕಂಥ ಒಂದು ಸಂವಾದ. ಮೈತ್ರೇಯರು ವಿದುರರಿಗೆ ಭಾಗವತವನ್ನ ಉಪದೇಶ ಮಾಡಬೇಕು. ಆ ಉಪದೇಶ ಮಾಡುವುದಕ್ಕಿಂತ ಮುಂಚೆ ವಿದುರರು ಮೈತ್ರೇಯರಲ್ಲಿ ಪ್ರಾರ್ಥನಾ ಮಾಡ್ತಕ್ಕಂಥ ಸಂದರ್ಭ. ಈ ಮಹಾತ್ಮರು, ನೀವು ನಮ್ಮಂತವರಿಗೆ ತತ್ವಜ್ಞಾನವನ್ನು ಕೊಡ್ಲಿಕ್ಕೋಸ್ಕರವಾಗಿ ಭೂಮಂಡಲದಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತೀರಾ, ಹಾಗಾಗಿ ನನಗೆ ನೀವು ಭಾಗವತವನ್ನು ಉಪದೇಶ ಮಾಡಿ ಅಂತ ಕೇಳತಕ್ಕಂಥ ಒಂದು ಸಂದರ್ಭ. ಅಲ್ಲಿ ಮಹಾತ್ಮರ ಒಂದು ಮಹತ್ವವನ್ನ ವಿದುರರು ಹೇಳತಕ್ಕಂಥ ಒಂದು ಸಂದರ್ಭ. ದೈವಾತ್ ಕೃಷ್ಣಾತ್ ವಿಮುಖಸ್ಯ ಜನಸ್ಯ ಸುದುಃಖಿತಸ್ಯ. ಏನೋ ದೈವ ಅಂದ್ರೆ ಪ್ರಾಚೀನ ಕರ್ಮ. ದೈವ ಅಂದ್ರೆ ಏನು? ಪೂರ್ವ ಅದೃಷ್ಟ. ಅವನ ಪ್ರಾರಬ್ಧಕ್ಕನುಗುಣವಾಗಿ, ಅವನ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಅವನೇನಾಗಿದ್ದಾನೆ? ಸುದುಃಖಿತ, ತುಂಬಾ ದುಃಖಿತನಾಗಿದ್ದಾನೆ ಒಬ್ಬ ವ್ಯಕ್ತಿ. ಯಾಕೆ? ಜ್ಞಾನ ಇಲ್ಲ. ಜ್ಞಾನ ಇಲ್ಲದವನಿಗೆ ದುಃಖ, ಜ್ಞಾನ ಇದ್ದವನಿಗೆ ಯಾವತ್ತೂ ಕೂಡ ದುಃಖ ಇಲ್ಲ. ಯಾಕಂದ್ರೆ ಒಬ್ಬ ಜ್ಞಾನಿ ಎಲ್ಲವನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು, ಯಾವ ರೀತಿಯಲ್ಲಿ ನಾವು ಸಮಸ್ಯೆಯಿಂದ ಹೊರಗೆ ಬರಬೇಕು, ಈ ಎಚ್ಚರಿಕೆ ಜ್ಞಾನಿಗೆ ಯಾವತ್ತೂ ಇರುತ್ತೆ. ಯಾರಿಗೆ ಆ ಪರಿಪೂರ್ಣವಾದ ಒಂದು ಜ್ಞಾನ ಇರೋದಿಲ್ವೋ ಅವರು ಮಾತ್ರ ದುಃಖಕ್ಕೆ ಒಳಗಾಗ್ತಾರೆ. ಹಾಗೆ ದುಃಖ ಯಾಕೆ ಅಂತ ಕೇಳಿದ್ರೆ ಜ್ಞಾನವಿಲ್ಲದ್ದರಿಂದ ದುಃಖ. ಇಂತಹ ಒಂದು ಫಲ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಕಾರಣ ಇದೆ ಅಂತ ಅರ್ಥ. ಜ್ಞಾನ ಇದ್ರೆ ದುಃಖ ಇಲ್ಲ, ದುಃಖ ಇದೆ ಅಂದ್ರೆ ಜ್ಞಾನ ಇಲ್ಲ ಅಂತ ಅರ್ಥ. ಸುದುಃಖಿತ, ತುಂಬಾ ದುಃಖ ಪಟ್ಟಿದ್ದಾನೆ ಅಂದ್ರೆ ಒಂದು ಚೂರು ಅವನಿಗೆ ಜ್ಞಾನವೇ ಇಲ್ಲ ಅಂತ ಅರ್ಥ. ಭಗವತ್ ತತ್ವಜ್ಞಾನವೇ ಇಲ್ಲ. ಅದಕ್ಕೆ ಕಾರಣ ಏನು? ದೈವಾತ್. ಅವನು ಏನೋ ಪ್ರಾಚೀನ ಕರ್ಮಗಳು, ಪ್ರಾರಬ್ಧಾದಿಗಳಿಂದಾಗಿ ಏನಾಗಿದೆ, ಅವನಿಗೆ ಜ್ಞಾನ ಇಲ್ಲ. ಜ್ಞಾನವಿಲ್ಲದರಿಂದಾಗಿ ದುಃಖಿತನಾಗಿದ್ದಾನೆ. ಕೃಷ್ಣಾತ್ ವಿಮುಖ, ಆ ಭಗವಂತನಿಂದಾಗಿ ವಿಮುಖನಾಗಿದ್ದಾನೆ. ಅಂದ್ರೆ ದೇವರ ಒಂದು ನಾಮ ಸಂಕೀರ್ತನೆ ಇಲ್ಲ, ಭಗವಂತನಲ್ಲಿ ಭಕ್ತಿ ಇಲ್ಲ, ಭಗವದ್ ವಿಷಯಕವಾದ ವಿಚಾರಗಳ ಶ್ರವಣ ಇಲ್ಲ, ಏನೂ ಇಲ್ಲ. ಭಗವಂತನಿಂದಾಗಿ ಪೂರ್ತಿಯಾಗಿ ಏನಾಗಿದ್ದಾನೆ, ಅವನು ತುಂಬಾ ವಿಮುಖನಾಗಿದ್ದಾನೆ. ಹಾಗಾಗಿ ಅವನೇನಾಗಿದ್ದಾನೆ? ಅಧರ್ಮಶೀಲ. ಅಧರ್ಮವೇ ಅವನ ಸ್ವಭಾವವಾಗಿ ಹೋಗ್ಬಿಟ್ಟಿದೆ. ಕೆಟ್ಟ ಧರ್ಮಕ್ಕೆ ವಿರುದ್ಧವಾದದ್ದು, ಧರ್ಮಕ್ಕೆ ವಿರುದ್ಧವಾದಂತಹ ಅಧಾರ್ಮಿಕವಾದ ಕೆಲಸಗಳನ್ನ ಮಾಡುವಂಥದ್ದೇ ಅವನ ಜೀವನದಲ್ಲಿ ಅದು ಹಾಸುಹುಕ್ಕಾಗಿ ಕೂತ್ಬಿಟ್ಟಿದೆ. ಅಧರ್ಮವೇ ಸ್ವಭಾವವಾಗಿ ಉಳ್ಳವನಾಗ್ಬಿಟ್ಟಿದ್ದಾನೆ. ಇಂತಹ ವ್ಯಕ್ತಿಗಳು ವಸ್ತುತಃ ಅವನಿಗೆ ಜ್ಞಾನವನ್ನ ಪಡೆತಕ್ಕಂಥ ಯೋಗ್ಯತೆ ಇದೆ. ಆದ್ರೆ ಏನೋ ದೈವಾತು ಆಕಸ್ಮಿಕವಾಗಿ ಅಂದ್ರೆ ಪ್ರಾರಬ್ಧ ಕರ್ಮಾಧೀನವಾಗಿ ಅವನೇನಾಗಿದ್ದಾನೆ, ಹೀಗೆಲ್ಲ ಆಗ್ಬಿಟ್ಟಿದ್ದಾನೆ. ಜ್ಞಾನವಿಲ್ಲದರಿಂದಾಗಿ ದುಃಖ. ಜ್ಞಾನ ಯಾಕಿಲ್ಲ? ಒಬ್ಬ ಬೋಧಕ ಪುರುಷ ಇಲ್ಲ, ಉಪದೇಶ ಮಾಡತಕ್ಕಂಥವನೊಬ್ಬ ಸಿಕ್ಕಿದ್ರೆ ಆಗ ಜ್ಞಾನ ಬರ್ತಾ ಇತ್ತು. ಜ್ಞಾನ ಬಂದಿದ್ರೆ ದುಃಖ ಬರ್ತಾ ಇರ್ಲಿಲ್ಲ. ದುಃಖ ಇಲ್ಲ ಅಂದ್ಮೇಲೆ ಅವನು ಮನಸ್ಸು ನಿರ್ಮಲವಾಗಿತ್ತು. ಮನಸ್ಸು ನಿರ್ಮಲವಾದಾಗ ಅಧಾರ್ಮಿಕನಾಗೋದಿಲ್ಲ, ಧಾರ್ಮಿಕನಾಗ್ತಾನೆ. ಧಾರ್ಮಿಕನಾದ ಅಂತಾದಾಗ ಭಗವಂತನಲ್ಲಿ ಭಕ್ತಿ ಮಾಡ್ತಾನೆ. ಆ ಭಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ವ್ಯವಸ್ಥಿತವಾದ ಜೀವನ ಅಂತ ಇರುತ್ತೆ. ಯಾವಾಗ ಮಹಾತ್ಮರ ಸಮಾಗಮ ಆಗೋದಿಲ್ಲ, ಉಪದೇಶ ಮಾಡ್ಲಿಕ್ಕೆ ಒಬ್ಬರು ಮಹಾತ್ಮರು ನಮಗೆ ಸಿಗದೇ ಇದ್ದಾಗ ಹೀಗೆಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ಅದನ್ನ ಕಂಡು ಜ್ಞಾನಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅನುಗ್ರಹಾಯ ಇಹ ನೂನಂ ಚರಂತಿ ಜನಾರ್ದನಸ್ಯ ಭೂತಾನಿ ಭವ್ಯಾನಿ. ಭಗವಂತನ ಇಂತಹ ವ್ಯಕ್ತಿಗಳಿಗೆ ಅನುಗ್ರಹ ಮಾಡಬೇಕು. ಅನುಗ್ರಹ ಮಾಡ್ಲಿಕ್ಕೋಸ್ಕರ ಏನಾಗಬೇಕು? ಜನಾರ್ದನಸ್ಯ ಭೂತಾನಿ ಭವ್ಯಾನಿ. ಭಗವಂತನ ಭೂತಗಳು. ಭೂತಾನಿ ಅಂದ್ರೆ ಹಿಂದೆಲ್ಲ ಆಗಿರ್ತಕ್ಕಂಥ ದೇವರ ಅನೇಕ ರೀತಿಯಾಗಿರ್ತಕ್ಕಂಥ ಕೃತ್ಯಗಳು. ಭಗವಂತ ಯಾವ ಯಾವ ಅವತಾರಗಳನ್ನ ಮಾಡಿದ್ದಾನೆ, ಯಾವ ಯಾವ ಅವತಾರಗಳಲ್ಲಿ ಏನೇನು ಕ್ರಿಯೆಗಳನ್ನ ಮಾಡಿದ್ದಾನೆ, ಅವನ ಅವತಾರದ ಲೀಲೆಗಳು, ಅದರ ಹಿನ್ನೆಲೆಗಳು ಎಲ್ಲವನ್ನು ಕೂಡ ಭೂತಾನಿ. ಜನಾರ್ದನ ಭಗವಂತನ ಭೂತ, ಹಿಂದಾಗಿ ಇರತಕ್ಕಂಥ ಅವತಾರಗಳು ಮತ್ತು ಭವ್ಯಾನಿ. ಆ ಎಲ್ಲಾ ಅವತಾರಗಳು ಕೂಡ ಎಂಥದ್ದು? ಅದು ಭವ್ಯಾನಿ ಭೂತಾನಿ. ಭೂತಾನಿಗೆ
ಆ ವಿಶೇಷಣ ಭವ್ಯಾನಿ. ಭವ್ಯ ಅಂದ್ರೆ ಮಂಗಳ. ಯಾಕಂದ್ರೆ ನಮಗೂ ಕೂಡ ಎಷ್ಟೋ ಜನ್ಮ, ನಾವು ಕೂಡ ಭೂತರು ಅಂದ್ರೆ ನಮಗೂ ಕೂಡ ಜನ್ಮ ಬಂದಿದೆ. ನಮ್ಮ ಜನ್ಮ ಎಲ್ಲೂ ಕೂಡ ಪ್ರಾಕೃತವಾದ ಜನ್ಮ. ಹಾಗಾಗಿ ನಮ್ಮ ಜನ್ಮ ಅಮಂಗಳವಾದ ಜನ್ಮ, ಪ್ರಾರಬ್ಧವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ನಮ್ಮ ಜನ್ಮ. ಆದ್ರೆ ಭಗವಂತನ ಜನ್ಮ ಪ್ರಾರಬ್ಧ ಕಳೆದುಕೊಳ್ಳಿಕ್ಕೋಸ್ಕರ ಆದ ಜನ್ಮ ಅಲ್ಲ. ಅದೆಲ್ಲವೂ ಕೂಡ ಭವ್ಯಾನಿ ಭೂತಾನಿ, ಪರಮ ಮಂಗಳಕರವಾದಂತಹ ಮಂಗಳಮಯನಾದಂತಹ ವಿಷ್ಣು ಹುಟ್ಟೋದು ನಮ್ಮೆಲ್ಲರ ಅಮಂಗಳ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ. ಹುಟ್ಟೋದು ಅಂದ್ರೆ ಅವತಾರ ಮಾಡೋದು. ಅವತಾರ ಮಾಡುವಂಥದ್ದು ನಮ್ಮೆಲ್ಲರ ಅಮಂಗಳ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಹೊರತು ಅವನು ಆ ಅಮಂಗಲದ ಹುಟ್ಟು ಅವನಿಗಿಲ್ಲ. ಅದಕ್ಕೋಸ್ಕರವಾಗಿ ಭವ್ಯಾನಿ ಭೂತಾನಿ, ಭೂತಾನಿ ಎಂಬುದಕ್ಕದು ವಿಶೇಷಣ. ಭಗವಂತನ ಮಂಗಳವಾಗಿರತಕ್ಕಂತಹ ಭೂತಾನಿ ಅದೆಲ್ಲವನ್ನು ಕೂಡ ಉಪದೇಶ ಕೊಡ್ಲಿಕ್ಕೋಸ್ಕರವಾಗಿ ನಿಮ್ಮಂಥವರು ಭವಾದೃಶ ಅಂತ ಸೇರಿಸ್ಕೊಳ್ಬೇಕು. ನಿಮ್ಮಂಥವರು ವಿದುರರು ಮೈತ್ರಿಯರು ಹೇಳ್ತಾರೆ, ಭವಾದೃಶ ನಿಮ್ಮಂತಹ ಜ್ಞಾನಿಗಳು ಅನುಗ್ರಹಾಯ, ಇಂತಹ ಅಂದ್ರೆ ನಮ್ಮಂತಹ ಯಾರು ಕೃಷ್ಣನಿಂದ ವಿಮುಖರಾಗಿರ್ತಾರೆ, ಅಧರ್ಮಶೀಲರಾಗಿರ್ತಾರೆ, ಜ್ಞಾನವಿಲ್ಲ ಉಪದೇಶಕ ಪುರುಷರಿಲ್ಲದೆ ಸುದುಃಖಿತರಾಗಿರ್ತಾರೆ, ಅಂತಹ ವ್ಯಕ್ತಿಗಳನ್ನ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರವಾಗಿ ಇಹ ನೂನಂ ಚರಂತಿ, ಈ ಜಗತ್ತಿನಲ್ಲಿ ನಿಶ್ಚಯವಾಗಿಯೂ ತಿರುಗಾಡ್ತಾರೆ. ತಿರುಗಾಡೋದಕ್ಕೆ ಉದ್ದೇಶ ಏನು? ಅವರೇನೋ ಪಡೆದುಕೊಳ್ಳಿಕ್ಕೋಸ್ಕರ ಅಲ್ಲ, ಅವರದ್ದೇನೋ ಪ್ರಾರಬ್ಧ ಕಳ್ಕೊಳ್ಳಿಕ್ಕೋಸ್ಕರ ಭೂಮಂಡಲದಲ್ಲಿ ತಿರುಗಾಡೋದಲ್ಲ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತ ಉಪದೇಶ ಮಾಡಿದ್ದು, ಮೈತ್ರೇಯರು ವಿದುರರಿಗೆ ಭಾಗವತ ಉಪದೇಶ ಮಾಡಿದ್ದು, ನಾರದರು ಅನೇಕ ಋಷಿಮುನಿಗಳು ಉಪದೇಶ ಮಾಡಿದ್ದು, ಇದ್ಯಾವುದೂ ಕೂಡ ಅವರು ಅವರ ಪ್ರಾರಬ್ಧವನ್ನು ಕಳ್ಕೊಳ್ಳಿಕ್ಕೋಸ್ಕರ ಅಲ್ಲ. ಮತ್ತೇನಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಸಜ್ಜನ ಸಮುದಾಯಕ್ಕೆ ಒಳ್ಳೆಯದನ್ನ ಮಾಡ್ಲಿಕ್ಕೋಸ್ಕರವಾಗಿ. ದೈವವಶಾತು ಕೆಟ್ಟ ಒಂದು ಕೂಪದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಹೊಂಡಕ್ಕೆ ಬಿದ್ದಿರ್ತಾರೆ, ಅವರನ್ನು ಉದ್ಧರಿಸುವ ಸಲುವಾಗಿ ನಿಮ್ಮಂತಹ ಜ್ಞಾನಿಗಳು ಭೂಲೋಕದಲ್ಲಿ ಎಲ್ಲಾ ಕಡೆ ಸಂಚಾರವನ್ನ ಮಾಡ್ತಾ ಇರ್ತೀರ. ಹಾಗಾಗಿ ನನಗೆ ಅದೃಷ್ಟವಿದ್ದದ್ದರಿಂದಾಗಿ ನಿಮ್ಮ ಒಂದು ಭೇಟಿ ನನಗಾಯ್ತು. ನಿಮ್ಮ ಭೇಟಿ ನನಗಾದದ್ದರಿಂದಾಗಿ ಇನ್ನು ಮುಂದೆ ನಾನು ನಿಮ್ಮಿಂದ ಜ್ಞಾನವನ್ನ ಪಡೆಯಲು ಬಯಸುತ್ತೇನೆ. ನನಗೆ ತತ್ವಜ್ಞಾನವನ್ನ ಕೊಡಿ, ಭಾಗವತವನ್ನು ಉಪದೇಶ ಮಾಡಿ ಅಂತ ಅಲ್ಲಿ ಅನೇಕ ಶ್ಲೋಕಗಳಲ್ಲಿ ಕೇಳತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಬಂದಿರತಕ್ಕಂಥ ಮಾತು. ಅಂತೂ ಈ ಮುಖ್ಯ ಈ ಪ್ರಕರಣದಲ್ಲಿ ಯಾಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ, ಅವನು ಅಧರ್ಮಶೀಲ ಯಾಕಾದ, ಸುದುಃಖಿತ ಯಾಕಾದ, ಕೃಷ್ಣನಿಂದ ವಿಮುಖ ಯಾಕಾದ ಅನ್ನೋ ಕಾರಣ ಕೊಡ್ತಾ ಇದ್ದಾರೆ. ಅವನಿಗೆ ಮಹಾತ್ಮರ ಸಮಾಗಮವಾಗಿಲ್ಲ. ಉಪದೇಶಕ ಪುರುಷರು ಮಹಾತ್ಮರು, ಅಂತಹ ಉಪದೇಶವನ್ನ ಮಾಡುವಂತಹ ಮಹಾತ್ಮರ ಸಮಾಗಮವಾಗಿಲ್ಲ. ಆದ್ದರಿಂದ ವ್ಯಕ್ತಿ ಅದರ ಜೊತೆಗೆ ದೈವ ಬೇರೆ ಇತ್ತು, ಪಾಪ ಪ್ರಾರಬ್ಧ ಬೇರೆ ಜೊತೆಗಿತ್ತು. ಹಾಗಾಗಿ ಅವನು ಕೃಷ್ಣನಿಂದ ವಿಮುಖನಾದ, ಅಧರ್ಮಶೀಲನಾದ, ಅಧರ್ಮವನ್ನೇ ಮೈಗೂಡಿಸಿಕೊಂಡು ಬಿಟ್ಟ, ದುಃಖಿತನಾದ. ಇಂತಹ ದುಃಖದಿಂದ ಪರಿಹಾರ ಮಾಡುವ ಸಲುವಾಗಿ ನೀವೆಲ್ಲ ಸಂಚಾರ ಮಾಡ್ತೀರಾ ಅಂತ ಮೈತ್ರೇಯರನ್ನ ನಿಮಿತ್ತೀಕರಿಸಿಕೊಂಡು ಎಲ್ಲಾ ಜ್ಞಾನಿಗಳ ಬಗ್ಗೆ ವಿದುರ ಆಡತಕ್ಕಂಥ ಒಂದು ಮಾತು. ವ್ಯಾಖ್ಯಾನ ನೋಡ್ಕೊಳ್ಳಿ. ಏವಂ ಉಪದೇಶಕಾನಾಂ ಮಹತಾಂ ಸಮಾಗಮಾಭಾವೇ ಸತಿ, ಉಪದೇಶವನ್ನ ಮಾಡತಕ್ಕಂಥ ಮಹಾತ್ಮರು ಇಲ್ಲದೆ ಹೋದರೆ, ಸಮಾಗಮಾಭಾವೇ ಸತಿ ಬಾಧಕಂ ಭವತ್ ಉಪಪಾದ್ಯ. ಬಾಧಕವನ್ನ ಇಲ್ಲಿ ಹೇಳಿದ್ರು ಅಲ್ವಾ, ಹಿಂದೆ ಬಾಧಕ ಹೇಳಿದ್ರು. ಲೋಕೋ ವಿಕರ್ಮ ನಿರತ ಕುಶಲೇ ಪರಮಾತ್ಮ ಎಂಬ ಶ್ಲೋಕದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಭಗವಂತ ಸದ್ಯದಲ್ಲೇ ತುಂಡು ಮಾಡ್ತಾನೆ. ತೊಂದರೆ ಏನಾಗುತ್ತೆ? ಬಾಧಕ ಅಂದ್ರೆ ತೊಂದರೆ. ಮಹಾತ್ಮರ ಸಂಪರ್ಕ ನಮಗಾಗದೆ ಹೋದ್ರೆ ಏನಾಗತ್ತೆ ಅನ್ನೋದನ್ನ ಹೇಳಿ, ಅಧುನ ಈಗ ತತ್ಸಗ ಸಮಾಗಮೋಪಿ ದೈವವಶಾದೇವ ಭವತಿ. ಇನ್ನು ನೋಡಿ, ನಮಗೆ ದುಃಖಾದಿಗಳಿರೋದು ದೈವವಶಾತ್. ಆ ದುಃಖ ಪರಿಹಾರ ಆಗ್ಲಿಕ್ಕೆ ಮಹಾತ್ಮರ ಸಮಾಗಮವಾಗ್ತಕ್ಕಂಥದ್ದು ದೈವವಶಾತ್, ಭಗವಂತನ ಇಚ್ಛೆಗನುಗುಣವಾಗಿಯೇ. ಯಾಕಂದ್ರೆ ಎಲ್ಲರಿಗೂ ಮಹಾತ್ಮರ ಸಮಾಗಮವಾಗೋದಿಲ್ಲ. ಕೆಲವು ದುಃಖಿತರು ಬೇಕಾದಷ್ಟೇ ಇದ್ದಾರೆ. ಆ ದುಃಖಿತರ ಪರಿಹಾರಕ್ಕೋಸ್ಕರವೇ ಮಹಾತ್ಮರ ಸಮಾಗಮವಾಗ್ತಕ್ಕಂಥದ್ದು ಕೆಲವರಿಗೆ ಮಾತ್ರ. ಹಾಗೆ ಅದಕ್ಕೂ ಕೂಡ ದೈವಾನುಗ್ರಹ ಬೇಕು. ದೈವಾನುಗ್ರಹವಿದ್ದರೆ ಮಾತ್ರ ಮಹಾತ್ಮರ ಸಮಾಗಮವಾಗ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜನಸ್ಯ ಉಪದೇಶಕ ಭಾವೇನ ಕೃಷ್ಣಾಭಿಮುಖಸ್ಯ, ಉಪದೇಶವನ್ನು ಮಾಡತಕ್ಕಂಥ ಒಬ್ಬರ ಉಪದೇಶ ಪುರುಷರು ಇಲ್ಲ. ಹಾಗಾಗಿ ಕೃಷ್ಣನಿಂದ ವಿಮುಖರಾಗಿದ್ದಾರೆ. ವಿಮುಖರಂದ್ರೆ ಭಗವಂತನ ಕಡೆಗೆ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಭಗವದ್ ವಿಷಯಕವಾದ ಶ್ರವಣ ಇಲ್ಲ, ಏನೂ ಇಲ್ಲ, ವಿಮುಖರಾಗಿದ್ದಾರೆ. ಅತಯೇವ, ಆದ್ದರಿಂದಾಗಿ ಏನಾಗಿದ್ದಾರೆ? ಅಧರ್ಮಶೀಲರು. ಭಗವಂತ ದೊಡ್ಡವನು ಅನ್ನೋ ಜ್ಞಾನ ಇದ್ರೆ ನಮ್ಮ ಒಳ್ಳೆ ಕೆಲಸಕ್ಕೆ ಭಗವಂತ ಒಳ್ಳೇದ್ ಮಾಡ್ತಾನೆ, ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಕೊಡ್ತಾನೆ ಅನ್ನೋ ಭಯಭಕ್ತಿಗಳಿದ್ರೆ ಏನಾಗ್ತಾನೆ? ಧರ್ಮ ಮಾರ್ಗದಲ್ಲಿ ಇರ್ತಾನೆ. ಯಾವುದು ದೇವರಿದ್ದಾನೆ ಅಂತ ಭಾವನೆ ಇಲ್ಲಿ ಹೋದ್ಮೇಲೆ ಅಧಾರ್ಮಿಕನಾಗ್ತಾನೆ. ಅಧರ್ಮಶೀಲಸ್ಯ ತಥೈವ, ಅಧಾರ್ಮಿಕನಾಗಿದ್ದಾನೆ ಆದ್ದರಿಂದಲೇ ಅತ್ಯಂತ ದುಃಖ. ಯಾವತ್ತೂ ಅಷ್ಟೇ, ಒಂದು ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಕೆಲಸ ಮಾಡುವವರಿಗೆ ದುಃಖ ಕಡಿಮೆ. ಕೆಟ್ಟದ್ದನ್ನೇ ಆಲೋಚನೆ ಮಾಡುವುದು, ಕೆಟ್ಟ ಮಾತೇ ಆಡುವುದು, ಕೆಟ್ಟ ಕೆಲಸವನ್ನೇ ಮಾಡುವವರಿಗೆ ಯಾವತ್ತು ದುಃಖ ಜಾಸ್ತಿ. ಅದರಿಂದಾಗಿ ಅತ್ಯಂತ ದುಃಖಿತಸ್ಯ ಜನಸ್ಯ ಉಪದೇಶಾದಿನ ಅನುಗ್ರಹಂ ಕರ್ತಂ, ಅವರಿಗೆ ಉಪದೇಶವನ್ನ ಮಾಡಿ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಜನಾರ್ದನಸ್ಯ, ಜನಾರ್ದನ
ಇದೆಲ್ಲ ನಮ್ಗೆ ಹಿಂದೆ ಗೀತೆಯಲ್ಲಿ ಬಂದಿದೆ. ಜನಾನು ಅರ್ಧಯತೇತಿ ಜನಾರ್ದನ, ಸಜ್ಜನರಿಗೆ ಸದ್ಗತಿಯನ್ನ, ದುರ್ಜನರಿಗೆ ದುರ್ಗತಿಯನ್ನು ಕೊಡ್ತಕ್ಕಂಥ ಭಗವಂತನ ರೂಪಕ್ಕೆ ಜನಾರ್ದನ ಅಂತ ಹೆಸರು. ಅಂತ ಜನಾರ್ದನಸ್ಯ ಭಗವತಃ ದಾಸಭೂತಾನಿ ಆ, ದಾಸಭೂತಾನಿ ಭವ್ಯಾನಿ ಅಂತ ಭಗವಂತನ ಆ, ಅಲ್ಲಿ ದಾಸಭೂತಾನಿ ಅಂತ ಎಲ್ಲ ಬುಕ್ಗಳಲ್ಲಿ ಇದೆಯಾ? ದಾಸಭೂತಾನಿ ಭವ್ಯಾನಿ ಮಂಗಲಕರಾಣಿ ಅಂದ್ರೆ ಭಗವತಃ ದಾಸಭೂತಾನಿ ಅಂದ್ರೆ ಅವನು ಈಗಾಗಲೇ ಆ, ಅನೇಕ ರೀತಿಯಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥದ್ದು. ಅದೆಂಥದ್ದು? ಭವ್ಯಾನಿ, ಭವ್ಯಾನಿ ಶಬ್ದಕ್ಕರ್ಥ ಈಕ್ವಲ್ಸ್. ಮಂಗಳಕರಾಣಿ ಭೂತಾನಿ ಪರಮ ಭಾಗವತ ರೂಪಾಣಿ, ಇದೆಲ್ಲೂ ಕೂಡ ಎಂಥ ರೂಪ? ಮಂಗಳಕರಮವಾದಂಥ ಪರಮ ಭಾಗವತ ರೂಪ, ಎಲ್ಲವೂ ಶ್ರೇಷ್ಠವಾದ ಭಗವಂತನದ್ದೇ ರೂಪ, ಮತ್ಯಾರದೂ ಅಲ್ಲ. ಅಂತಹ ಸತ್ವಾನಿ ಇಹ ಭಾರತೆ ಖಂಡೆ ಚರಂತಿ ಅಟಂತಿ ನೂನಂ, ಅದನ್ನೆಲ್ಲ ಹೇಳಲಿಕ್ಕೋಸ್ಕರವಾಗಿ ಈ ಭಾರತ ಭೂಮಿಯಲ್ಲಿ ಸತ್ವ, ಅವನ ವ್ಯಕ್ತಿತ್ವ, ಅವನ ವರ್ತನೆ, ಅವನ ಸ್ವರೂಪ, ಅದರ ಬಗ್ಗೆ ಹೇಳಲಿಕ್ಕೋಸ್ಕರವಾಗಿ ಈ ಒಂದು ಭರತ ಖಂಡದಲ್ಲಿ ನೂನಂ ಅಟಂತಿ, ನಿಶ್ಚಯವಾಗಿಯೂ ಕೂಡ ನಿಮ್ಮಂತ ಜ್ಞಾನಿಗಳು ತಿರುಗಾಡ್ತಾರೆ. ಪರಂತು ದೈವಾತ್ ದೈವವಶಾದೇವ ಈದೃಶಸ್ಯ ಜನಾಸ್ಯ ಸಮೀಪೆ ಚರಂತಿ ಆಗಚ್ಚಂತಿ. ಅದನ್ನು ನಮಗೆ ಕೇಳುವ ಅದೃಷ್ಟ ನಮಗಿದ್ರೆ ಮಾತ್ರ ನಮ್ಮಂತವರ ಸಮೀಪಕ್ಕೆ ನೀವು ಬರ್ತೀರಾ. ಇವತ್ತು ಮೈತ್ರೇಯರು ನೀವು ನನ್ನ ಬಳಿ, ವಿದುರನ ಬಳಿ ಬಂದಿದ್ದೀರಾ ಅಂದ್ರೆ ನನಗೆ ಕೇಳುವ ಅದೃಷ್ಟ ಪ್ರಾಪ್ತವಾಗಿದೆ ಅಂತ ಅರ್ಥ. ನನಗೆ ಭಾಗವತ ಕೇಳುವ ಅದೃಷ್ಟ ಇಲ್ಲದೆ ಹೋಗಿದ್ರೆ ನಮಗೂ ನಿಮಗೂ ಭೇಟಿ ಆಗ್ತಾನೆ ಇರಲಿಲ್ಲ. ನಮ್ಮಿಬ್ಬರ ಮೇಲನವಾಗಿದೆ ಅಂದ್ರೆ ಆ ಭಾಗವತ ಭಗವಂತ ನನ್ನ ಮೂಲಕವಾಗಿ ನನ್ನಿಂದ ಭಾಗವತ ಶ್ರವಣ ಆಗಬೇಕು ಎಂಬ ಇಚ್ಛೆಯನ್ನು ದೇವರು ಹೊಂದಿದ್ದಾನೆ ಅನ್ನೋ ಅಭಿಪ್ರಾಯ. ಹಾಗಾಗಿ ನನ್ನ ಸಮೀಪದಲ್ಲಿ ಬಂದಿದ್ದೀರಾ ಅಂದ್ರೆ ದೊಡ್ಡ ದೇವರ ಅನುಗ್ರಹ ಅನ್ನೋದನ್ನ ವಿದುರ ಹೇಳ್ತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಅಂತ ಮಹಾತ್ಮರ ಸಮಾಗಮವಾಗಿ ಅವರಿಂದ ನಿರಂತರವಾಗಿ ಉಪದೇಶವನ್ನ ಪಡೆದು ನಮ್ಮ ಅಜ್ಞಾನವನ್ನ ಕಳ್ಕೊಳ್ಬೇಕು. ಅಜ್ಞಾನವನ್ನ ಕಳೆದುಕೊಳ್ಳುವ ಮೂಲಕವಾಗಿ ನಮ್ಮ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅಜ್ಞಾನ ದುಃಖಗಳನ್ನು ಪರಿಹರಿಸಿಕೊಂಡು ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರವಾಗಬೇಕು. ಭಗವಂತನ ತತ್ವಜ್ಞಾನವನ್ನ ಹಂತ ಹಂತವಾಗಿ ಹೆಚ್ಚಿಗೆ ಪಡಿತಾ ಹೋಗಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಶ್ಲೋಕವನ್ನ ಇಲ್ಲಿ ಹೇಳಿದ್ದಾರೆ. ದೈವಾತು ಕೃಷ್ಣಾತ್ ವಿಮುಖಸ್ಯ, ದೈವವಶಾತು ಅಂದ್ರೆ ಕರ್ಮಾಧೀನವಾಗಿ ಭಗವಂತನಿಂದ ವಿಮುಖನಾದಂತಹ, ಅಧರ್ಮಶೀಲಸ್ಯ ಅಧರ್ಮವನ್ನೇ ಸ್ವಭಾವವನ್ನಾಗಿಸಿಕೊಂಡಂತಹ, ಸುದುಃಖಿತಸ್ಯ ಆದ್ದರಿಂದ ಬಹಳ ದುಃಖವನ್ನು ಹೊಂದಿರತಕ್ಕಂಥ ಜನಸ್ಯ ವ್ಯಕ್ತಿಯನ್ನು ಅನುಗ್ರಹಿಸಲು, ಜನಾರ್ದನಸ್ಯ ಸಜ್ಜನರಿಗೆ ಸದ್ಗತಿಯನ್ನು ದುರ್ಜನರಿಗೆ ದುರ್ಗತಿಯನ್ನು ಕೊಡುವಂತಹ ಭಗವಂತನ ಭವ್ಯಾನಿ ಪರಮ ಮಂಗಳಕರವಾದಂತಹ ಭೂತಾನಿ ಅಂತ ಹೇಳಿದ್ರೆ ಅವನ ಅನೇಕ ಕ್ರಿಯೆಗಳನ್ನ, ಅನೇಕ ಅವತಾರ ಲೀಲೆಗಳನ್ನ ವಕ್ತುಂ ಅಥವಾ ಉಪದೇಶವನ್ನ ಮಾಡಲು ಈ ಒಂದು ಭರತಖಂಡದ ಭೂಮಿಯಲ್ಲಿ ಭವಾದೃಶಾಹ ನಿಮ್ಮಂತ ಜ್ಞಾನಿಗಳು, ಭವಾದೃಶ ಶ್ಲೋಕದಲ್ಲಿ ಇಲ್ಲ ಸೇರಿಸ್ಕೊಳ್ಬಹುದು, ನಿಮ್ಮಂತ ಜ್ಞಾನಿಗಳು ನೂನಂ ನಿಶ್ಚಯವಾಗಿಯೂ ಚರಂತಿ ತಿರುಗಾಡುತ್ತಾರೆ. ಚರ ಗತಿ ಭಕ್ಷಣಯೋಹೋ, ಚರ ಅನ್ನೋ ಧಾತುವಿಗೆ ಗತಿ ಅಂತ ಅರ್ಥ, ಗಮನ, ಬರೀ ತಿರುಗಾಡೋದಲ್ಲ, ಗತ್ಯರ್ಥಕವಾದ ಧಾತುವಿಗೆ ಜ್ಞಾನ ಎಂಬುದ ಕೂಡ ಅರ್ಥ. ಗತ್ಯರ್ಥಕಃ ತೇತೆ ಜ್ಞಾನಾರ್ಥಕಃ, ಗತಿ ಎಂಬ ಅರ್ಥವನ್ನು ಕೊಡುವಂತಹ ಧಾತುಗಳಿಗೆ ಜ್ಞಾನ ಎಂಬ ಅರ್ಥವೂ ಕೂಡ ಇದೆ ಸಂಸ್ಕೃತ ಸಾಹಿತ್ಯದಲ್ಲಿ. ಅದರಿಂದಾಗಿ ತಿರುಗಾಡೋದು ಏನಕ್ಕೋಸ್ಕರವಾಗಿ? ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರವಾಗಿ. ಹಾಗಾಗಿ ಬರೀ ಸಂಚಾರ ಮಾಡ್ತೀರಾ ಅಲ್ಲ, ಸಂಚಾರ ಮಾಡುವ ಮೂಲಕವಾಗಿ ನಮಗೆ ಜ್ಞಾನವನ್ನು ಕೊಡುತ್ತೀರಾ. ಜನಸ್ಯ ಕೃಷ್ಣಾಭಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಶ್ರೀಕೃಷ್ಣ.